ಈಗೀಗ ನಿಮ್ಮಲ್ಲಿ ಆಗ್ತಿರೋ ಚೇಂಜಸ್ ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಅಜ್ಜಿನೂ ನಿಮ್ಮನ್ನ ತುಂಬಾ ಹೊಗಳ್ತಿದ್ರು. ಮಲ್ಲಿ ಅಂತೂ ಕೇಳೋದೇ ಬೇಡ. ಅವಳು ಏನೇ ಮಾತಾಡಿದ್ರು ಅದ್ರಲ್ಲಿ ಬರೀ ನಿಮ್ದೇ ಮಾತಿರುತ್ತೆ. ನಿಮ್ ಗುಡ್ ವಿಲ್ ದಿನೇ ದಿನೇ ಜಾಸ್ತಿ ಆಗ್ತಿದೆ ಜಯದೇವ್ ಅವರೇ. ಥ್ಯಾಂಕ್ ಯು. ಅದಕ್ಕೆ ನಿಮ್ಮ ಪ್ರೀತಿ ಅಭಿಮಾನ ನನ್ನ ಮೇಲೆ ಯಾವಾಗ್ಲೂ ಹೀಗೆ ಇರುತ್ತೆ. ಅದು ಯಾವಾಗ್ಲೂ ಇದ್ದೇ ಇರುತ್ತೆ. ಮಲ್ಲಿನ ಚೆಕಪ್ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ವಾ? ಅದಕ್ಕೆ ಹಾಲು ಕುಡಿದ ತಕ್ಷಣ ಕರ್ಕೊಂಡು ಹೋಗ್ತೀನಿ. ರೈಟ್, ಓಕೆ. ಮಲ್ಲಿ ಹುಷಾರು. ಸೊ ಸಾರಿ, ನಾನು ಯಾವಾಗ್ಲೂ ಹೇಳ್ತಿರ್ತೀನಲ್ಲ, ಅದಕ್ಕೆ ಹಾಗನ್ಬಿಟ್ಟೆ. ನಿಮ್ ಜೊತೆ ಹೋಗ್ತಿದ್ದಾಳೆ ಅಂದ್ರೆ ಹುಷಾರಾಗಿ ಇರ್ತಾಳೆ. ಸೇಫ್ಟಿ ಲಾಕರಲ್ಲಿ ಏನಾದ್ರೂ ಇಟ್ರೆ ಹೆಂಗ್ ಸೇಫ್ ಆಗಿರುತ್ತೆ ಆ ತರ. ಅವಳಿಗೆ ನಿಮ್ ಜೊತೆ ಇದ್ರೆ ತುಂಬಾನೇ ಖುಷಿ, ಸೆಕ್ಯೂರ್ಡ್ ಫೀಲ್ ಮಾಡ್ತಾಳೆ. ಎನಿವೇಸ್, ಯು ಗೈಸ್ ಕ್ಯಾರಿ ಆನ್, ನಾನು ಬರ್ತೀನಿ. ಆ ಹುಡುಗಿಗೆ ಈ ಮದುವೆ ಇಷ್ಟ ಇಲ್ಲ ಅನ್ನೋದಾ? ಅಪ್ಪಾಜಿದ ಅವ್ರು ನೀವೇನಾದ್ರು ಹೇಳಿದ್ರಿಯಾ? ಏನ್ ಮಾತು ಅಂತ ಆಡ್ತಿದ್ದೀರಾ ಸಿದ್ದು? ನಾನು ಇದನ್ನೆಲ್ಲ ಹೇಳ್ತೀನಾ? ಹಾಗಾದ್ರೆ ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತ ಆಯ್ತು. ಅಯ್ಯೋ ಹಂಗಲ್ಲ ಅದಕ್ಕೆ. ಈ ವಿಷಯ ನಂಗೂ ಆ ಹುಡುಗಿಗೂ ಬಿಟ್ರೆ ನಿಮ್ಗಷ್ಟೇ ಗೊತ್ತಿದ್ದು. ನಾನಂತೂ ಯಾರಿಗೂ ಹೇಳಿಲ್ಲ, ಆ ಹುಡುಗಿನೂ ಯಾರಿಗೂ ಹೇಳಿರಲ್ಲ. ನೀವೇನಾರು ಹೇಳಿದ್ರಿ ಅಂತ ಕೇಳಕ್ ಬಂದೆ ಅಷ್ಟೇ. ಹಾಗಾದ್ರೆ ಈಗ ನೀವು ಪೂರ್ವಿ ಅವ್ರನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೋತೀರಾ? ಭಾವನಾ ಅವ್ರನ್ನ ಮರ್ತೋಗ್ತೀರಾ? ಏನು ಅಂತ ಮಾತಾಡ್ತಿದ್ದೀರ ಅದಕ್ಕೆ? ನನ್ನ ಭಾವನವ್ರನ್ನ ನಾನು ಮರೆಯಕ್ಕಾಗದ? ಇಲ್ಲ ಇಲ್ಲ, ಹೆಂಗಾರ ಮಾಡಿ ಅವ್ರನ್ನೇ ಮದುವೆ ಆಗ್ತೀನಿ. ಏನಾರ ಒಂದು ದಾರಿ ಹುಡುಕ್ತೀನಿ. ನೋಡೋಣ, ಏನೋ ಒಂದು ಆಯ್ತದೆ. ಮನೇಲಿರುವ 3 ಹೆಣ್ಮಕ್ಳಿಗೆ ಮದುವೆ ಆದಮೇಲೆ ಸಂಕಟ ಯಾಕೆ ತಾಯಿ? ಗುರುಗಳೇ, ಮದ್ವೆ ಆಗಿರೋದು ಇಬ್ಬರಿಗೇನೆ. ಇವಳು ನನ್ನ 2ನೇ ಮಗಳು. ಅವಳು ಯೋಚನೆ ಬಿಟ್ಬಿಡಮ್ಮ, ಅವಳ ಮದುವೆ ಆಗ್ಲೇ ನಡೆದು ಹೋಗಿದೆ. ಭಾವನಮ್ಮ, ಖುಷಿ ಬಂದ್ಯಾ? ನಾನು ಆಗ್ಲೇ ಬಂದೆ, ನೀವು ನನ್ನ ಕಡೆ ನೋಡೇ ಇಲ್ಲ. ಅಯ್ಯೋ ಸಾರಿ ಪುಟ್ಟ. ಭಾವನಮ್ಮ, ನೀವ್ ಯಾಕೆ ಬೇಜಾರಲ್ಲಿ ಇರ್ತೀರಾ? ಏನಾದ್ರೂ ಜ್ವರ ಏನಾದ್ರೂ ಬಂತಾ? ಅಯ್ಯೋ ಹಾಗೇನಿಲ್ಲ ಖುಷಿ. ಅವ್ನು ಯಾವನು ಮಾಡಿರೋ ಕೆಲ್ಸಕ್ಕೆ ನಾನು ನನ್ನ ಮಗು ಕಡೆ ಗಮನನೇ ಕೊಡಕ್ಕಾಗ್ತಿಲ್ಲ. ಸಾರಿ ಪುಟ್ಟ, ಇನ್ಮೇಲೆ ನಾನು ಯಾವತ್ತೂ ಹೀಗೆ ಮಾಡಲ್ಲ. ನಂಜಮ್ಮ ಅವರೇ, ಬೀಗ್ರು ಮನೆಯಿಂದ ನಾವು ಬಂದಾಯ್ತು. ಇನ್ನ ಸೀಮಂತ ಶಾಸ್ತ್ರನ ಶುರು ಮಾಡ್ಬೋದಲ್ವಾ? ರಾಧಾ, ನಿಂತ್ಕ. ಅಮ್ಮವ್ರು ಬಂದ್ಮೇಲೆ ಶಾಸ್ತ್ರ ಶುರು ಮಾಡೋಣ. ಪುಟ್ಟಕ್ಕ ಅವರೇ, ಅತ್ತೆ ಹೇಳಿರೋ ಪ್ರಕಾರ ಅವ್ರು ಇಲ್ಲಿಗೆ ಬರೋದಕ್ಕೆ ಚಾನ್ಸೇ ಇಲ್ಲ. ಇನ್ನೂ ನೇರವಾಗಿ ಹೇಳೋದಾದ್ರೆ ಅವ್ರಿಗೆ ಇಲ್ಲಿಗೆ ಬರೋದಕ್ಕೆ ಇಷ್ಟನೂ ಇಲ್ಲ. ಹೀಗೆ ಕಾದ್ರೆ ಸುಮ್ಮನೆ ರಾಹುಕಾಲ ಬರತ್ತಷ್ಟೇ. ಇಲ್ಲ ಇಲ್ಲ, ಬಂದೇ ಬರ್ತಾರೆ. ಅವ್ರು ಬರಲ್ಲ. ಇನ್ನು ಮುಂದಕ್ಕೆ ಈ ಖಾಕಿ ಸವಾಸ ಬಿಟ್ಟು ಮನೇಲಿರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅಂತೂ ದುಷ್ಟಕೂಟಗಳೆಲ್ಲ ನನ್ನ ಬೆನ್ನ ಹಿಂದೆ ಒಂದಾಗಿದ್ದಾರೆ ಅಂತಾಯ್ತು. ಆ್ಯಂಡ್ ಆಲ್ ದಿ ಬೆಸ್ಟ್ ಸರ್. ಅದೇನೋ ಹೇಳಿದ್ರಲ್ಲ, ನಾನು ಮತ್ತೆ ಕಾಕಿ ಹಾಕೋದಕ್ಕೆ ಬಿಡಲ್ಲ ಅಂತ. ನೀವು ನಿಮ್ಮ ಪ್ರಯತ್ನ ಮಾಡಿ, ನಾನು ನನ್ನ ದಾರಿ ನೋಡ್ಕೋತೀನಿ. ಆದರೆ ಒಂದಂತೂ ಸತ್ಯ ಸರ್, ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮನ ಪಾಲಿಸ್ತಾರೋ ಅವ್ರನ್ನ ಧರ್ಮನೇ ಕಾಪಾಡುತ್ತೆ. ನೋಡೋಣ, ನನ್ನ ನ್ಯಾಯದ ಮಾರ್ಗ ಗೆಲ್ಲುತ್ತಾ ಅಥವಾ ನಿಮ್ಮ ಅನ್ಯಾಯದ ಮಾರ್ಗ ಗೆಲ್ಲುತ್ತಾ ಅಂತ. ಏನ್ ಸೂರಿ, ಪೀಚ್ ಕಲರ್ ಕುರ್ತಾ ಹಾಕೊಂಡು ಬೀಚ್ ಓಡಾಡೋ ಮಾಡೆಲ್ ತರ ಕಾಣ್ತಿದ್ಯಾ? ಅಲ್ಲ ಕಣ ಅಶೋಕ, ಅಂಜುನು ಮನೆ ಕರ್ಕೊಂಡ್ ಬರುತ್ತಾನೆ, ಅವಳೆ ನಾಪಾಟಿಗೆ ಸೇರ್ಕೊಂಡ್ಬಿಟ್ಲಾ?
ಅಲ್ಲ ಇಲ್ಲೊಬ್ಬ ಅಣ್ಣ ಇದ್ದಾನೆ ಅಂತ ಮರ್ತೇ ಬಿಟ್ಟಿದ್ದಾಳೆ ಅನ್ಸುತ್ತವಳು. ಹ್ಞೂನಪ್ಪ ಏನು ಮಾಡೋದು? ನೋಡು ಅಶೋಕ, ನಮ್ಮ ರಾಮನಿಗೆ ಮದುವೆ ಆಗ್ತಾ ಇದೆ. ಅವನು ಮದುವೆ ಮುಗೀತಿದ್ದಾಗೆ ಅಂಜಲಿಗೂ ಒಂದು ಗಂಡು ನೋಡೋದಕ್ಕೆ ಶುರು ಮಾಡೋಣ. ಸರಿ ಸರ್. ಸಮಥಿಂಗ್ ಇಸ್ ರಾಂಗ್. ನಿನ್ನ ತಂಗಿ ನಂಗೂ ತಂಗಿನೇ. ಅವಳ ಲೈಫಲ್ಲಿ ಏನೋ ನಡೀತಾ ಇದೆ, ಆದರೆ ನೀನು ಮಾತ್ರ ನಂಗೆ ಹೇಳ್ತಾ ಇಲ್ಲ. ಅದು ನೀನು ಹೇಳ್ತಾ ಇರೋದು ಪರವಾಗಿಲ್ಲ, ಕೆದಕಿ ಕೇಳೋದಕ್ಕೂ ಬರಲ್ಲ. ಅದು ಯಾವಾಗ ಹೇಳ್ತೀಯೋ ನೀನೇ ಹೇಳು. ಮಗ, ನಿನಗೆ ಹೇಳದೆ ಇರೋಕ್ಕೆ ನನಗೂ ಆಗ್ತಿಲ್ಲ. ಆದರೆ ನಿನ್ನ ಮದುವೆ ಫಂಕ್ಷನಲ್ಲಿ ಖುಷಿಯಾಗಿರುವಾಗ ನನ್ನ ಟೆನ್ಷನ್ ನಿನ್ನ ಮೇಲೆ ಹಾಕಕ್ಕೆ ನನಗೆ ಇಷ್ಟ ಇಲ್ಲ. ಪಾಪಚ್ಚಿ ಬಗ್ಗೆ ಹೇಳಿದ್ರೆ ನೀನು ಡಿಸ್ಟರ್ಬ್ ಆಗ್ತೀಯ. ಮದುವೆ ಆದಮೇಲೆ ನಿನಗೆ ಅವಳ ವಿಚಾರ ಹೇಳ್ತೀನಿ. ನಾವೇ ಕೂತು ಅದು ಯಾರು ಏನು ಅಂತ ನೋಡೋಣ. ಸತ್ಯ ಇದೆ, ಬೇಡ ಇಲ್ಲೇ ಇರ್ಲಿ. ಇದೇನೆ ಒಳ್ಳೆ ಮರಿ ಹಾಕಿದ ಬೆಕ್ಕಂತರ ಇಲ್ಲಿಂದ ಅಲ್ಲಿ ತಾರಾಡ್ತಿದ್ಯಾ? ರೀ, ಮದ್ವೆ ಮನೆ ಇದು, ಸಂಭ್ರಮ ಇರುತ್ತೆ, ಬೆಲೆ ಬಾಳೋ ವಸ್ತು ಎಲ್ಲ ಇರಲ್ವಾ, ಅದಕ್ಕೆ ಮೈಯೆಲ್ಲ ಕಣ್ಣಾಗಿರ್ಬೇಕು. ಹೌದು ಹೌದು, ಕಳ್ಳರ ಭಯ ಇದ್ದೇ ಇರುತ್ತೆ. ತಲೆ ನಿಮ್ದು, ಸುಮ್ನೆ ನಿಂತ್ಕೋತೀರಾ? ವಿಶಾಲು ಅವರು ಕೋಟ್ಯಾಧೀಶ್ವರರು, ಸಿಕ್ಕಾಪಟ್ಟೆ ಆಸ್ತಿ ಇರೋರು. ಅಂಥವ್ರು ಏನೋ 4 ಮಾತಾಡ್ತಾರೆ, ಮನೆಯಲ್ಲಿ ಕೆಲಸ ಮಾಡ್ತಾನೆ ಅಂದ್ರೆ ಮೆಚ್ಕೊಂಡ್ಬಿಟ್ರು ಅನ್ಕೊಳ್ಳೋದು ದಡ್ಡತನ ವಿಶಾಲು. ಹಂಗೆ ಅವರು ಇವನನ್ನು ಮೆಚ್ಕೊಳ್ಳೋದಿಕ್ಕೆ ಇವನೇನು ಅವ್ರ ಮನೆ ಅಳಿಯನ ಅಲ್ವಾ ಮಗ್ರೆ? ಕರೆಕ್ಟ್ ಮೊನ್ನೆ ನೀನು ಹೇಳಿದ ಮೇಲೆ ಅದು ವೇದ ವಾಕ್ಯನೇ. ಹೋಗ್ಲಿ, ಇವ್ರು ಯಾರಾದ್ರೂ ಹೋಗಿ ಆ ಮಿನಿಸ್ಟರ್ ಮುಂದೆ ತಲೆ ಎತ್ತಿ ಮಾತಾಡಿದ್ದಾರೆ? ಹೋಗ್ಲಿ, ಅವ್ರ ಎದುರಿಗೆ ಸರಿಸಮಾನವಾಗಿ ಕುತ್ಕೊಂಡು ಊಟ ಮಾಡಿದಾರ? ಏನು ಇಲ್ಲ. ಮೆರೆಯೋಕೇನು ಕಡಿಮೆ ಇಲ್ಲ. ಮಾಡೋದು ಮನೆ ಆಳಿನ ಕೆಲಸ ಆದ್ರೂ ಮಹಾರಾಜನ ಬಿಲ್ಡಪ್. ರಾಜ್ಕುಮಾರ್ ನೀನೊಂದು ಮಾತು ನೆನ್ಪಿಟ್ಕೊ, ಅಭಿ ಈ ಮನೇಲಿ ಇರೋದ್ರಿಂದ ಈ ಮನೆ ನೆಮ್ಮದಿನೇ ಹಾಳಾಗಿ ದೊಡ್ಡ ಬಿರುಗಾಳಿನೇ ಹೇಳುತ್ತೆ. ಮನೆ ಭಾಗ ಆಗಿ ಈ ಮನೆ ವಿಷಯನ ಬೀದಿಲಿರೋರೆಲ್ಲ ನಿಂತು ಮಾತಾಡೋ ಹಾಗಾಗತ್ತೆ. ಇದೆಲ್ಲ ಆಗಕ್ಕೆ ಜಾಸ್ತಿ ದಿನ ಏನು ಬೇಕಾಗಿಲ್ಲ. ಇನ್ನೊಂದು 30 ದಿನದಲ್ಲಿ ನಾನು ಹೇಳಿರೋದೆಲ್ಲ ಆಗಲಿಲ್ಲ ಅಂದರೆ ನಿನ್ನ ಕಾಲು ಹೊತ್ಕೊಂಡು ನಿನ್ನ ಸೇವೆ ಮಾಡ್ಕೊಂಡು ಇದ್ಬಿಡ್ತೀನಿ. ನಿನ್ನ ಹತ್ರ ಸೇವೆ ಮಾಡಿಸ್ಕೊಳ್ಳೋ ಕೆಟ್ಟ ಆಸೆ ನನಗಿಲ್ಲ ದೀಪಿಕಾ. ಇನ್ನು 30 ದಿನ ಅಂತ ಹೇಳಿದ್ಯಲ್ಲ, ಕಡೆ ಪಕ್ಷ ಅಲ್ಲಿವರೆಗಾದ್ರೂ ಆರಾಮಾಗಿರು. ತಗೋ, ಉಪ್ಪು ಹಾಕಿರೋ ಜ್ಯೂಸು ಆ್ಯಸಿಡಿಟಿಗೆ ಒಳ್ಳೆಯದು. ಹಾಗಾದರೂ ನಿನ್ನ ಉರಿ ಕಮ್ಮಿ ಆಗಲಿ.